ಎಲ್ಲ ಮೀಡಿಯಾದವ್ರಿಗೆ ಮತ್ತು ಸೋಷಲ್ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಇಲ್ಲೇ ಇದ್ದಾರೆ, ನನ್ನ ಫ್ಯಾಮಿಲಿ ಅಂತ ಏನು ಕರಿತೀನಿ. ಸೊ ನೀವೇ ನೋಡಿದ್ರಿ ಆಲ್ಮೋಸ್ಟ್, ನಿಮಗೆ ಈಗ ಐಡಿಯಾ ಬಂದಿರುತ್ತೆ ಸಿನಿಮಾ ಸಬ್ಜೆಕ್ಟ್ ಯಾವ ಥರ ಇದೆ ಆ್ಯಂಡ್ ಯಾವ ಥರ ಇದಕ್ಕೆ ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಇವತ್ತಿನ ಡೇಟ್ಗೆ ರೆಕಗ್ನಿಷನ್ ಆಗಲಿ ಅಥವಾ ಅಪ್ರಿಸಿಯೇಷನ್ ಆಗಲಿ ತುಂಬ ಕಡಿಮೆ ಇದೆ. ಸೊ ನಾನು ಕಂಪ್ಲೀಟಾಗಿ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅದು ಯಾವುದೂ ಇಲ್ಲದೇ ಇದ್ದಾಗ ನನ್ನ ಈ ಒಂದು ಪಾತ್ರಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಅವ್ರಿಗೆ ಎಷ್ಟೇ ಒತ್ತಡ ಬಂದರೂ ಇವತ್ತು ಫೈನಲಿ ಈ ಒಂದು ಸಿನಿಮಾನ ಮುಗಿಸಿ ರಿಲೀಸ್ ತನಕ ತಗೊಂಡು ಹೋಗಿದ್ದಾರೆ. ಅದರ ಹಿಂದೆ ತುಂಬ ಶ್ರಮ ಇದೆ ಆ್ಯಂಡ್ ತುಂಬ ಕಷ್ಟಪಟ್ಟಿದ್ವಿ. ಬಿಕಾಸ್ ಇಟ್ಸ್ ನಾಟ್ ಸೊ ಈಸಿ ಫಾರ್ ಬಿಗ್ನರ್ಸ್ ಆರ್ ನ್ಯೂ ಕಮರ್ಸ್. ಆದರೂ ಆ ಒಂದು ರೆಸ್ಪಾನ್ಸಿಬಿಲಿಟಿನ ನಮ್ಮ ಡೈರೆಕ್ಟರ್ ಸರ್ ತಗೊಂಡು ಇಲ್ಲಿವರೆಗೂ ತಂದಿದ್ದಾರೆ. ಆ್ಯಂಡ್ ಸ್ಪೆಷಲಿ ನಮ್ಮ ಕೌಶಿಕ್ ಸರ್, ಕ್ಯಾಮ್ರಾಮನ್ ಸರ್, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಮ್ಮ ಡೈರೆಕ್ಟರ್ ಸರ್ಗೆ ಪರಿಚಯ ಮಾಡಿಸಿದ್ದು ಅವರೇ. ಅವ್ರು ಎಲ್ಲೋ ನನ್ನ ಒಂದು ಸೀರಿಯಲಲ್ಲಿ ಚಿಕ್ಕದಾಗ ಒಂದು ರೋಲ್ ಮಾಡ್ತಿರ್ಬೇಕಾದ್ರೆ ನೋಡಿದಾಗಲೇ ನಂಗೆ ಪ್ರಾಮಿಸ್ ಮಾಡಿದರು, ನಾವು ಒಂದಿನ ಒಂದು ಸಿನಿಮಾ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಇವತ್ತು ಆ ಒಂದು ಅವಕಾಶ ನಂಗೆ ಕೊಟ್ಟು ಇಲ್ಲಿ ನಿಲ್ಲಿಸಿದ್ದೀರಾ. ಓವರಾಲ್ ಆಗಿ ಹೇಳಿ, ಈಗ ನಮ್ಮ ಕೆಲಸ ಮುಗ್ದಿದೆ. ನಾವು ಏನೆಲ್ಲ ಮಾಡ್ಬೋದಿತ್ತು, ಎಷ್ಟೆಲ್ಲ ಎಫರ್ಟ್ ಹಾಕ್ಬೋದಿತ್ತು, ನೀವು ನೋಡ್ತಿರೋ ಹಾಗೆ ಅದೆಲ್ಲ ಮಾಡಿದ್ದೀವಿ. ಈಗ ಎಲ್ಲ ನಿಮ್ಮ ಕೈಲಿದೆ. ಇದನ್ನು ಯಾವ ರೀತಿ ನೀವು ಇನ್ನೂ ಜನಕ್ಕೆ ರೀಚ್ ಮಾಡಿಸ್ತೀರಾ ಆ್ಯಂಡ್ ಯಾವ ರೀತಿ ಅಪ್ರಿಷಿಯೇಟ್ ಮಾಡ್ತೀರಾ. ಎಲ್ಲೋ ಒಂದು ಕಡೆ ಇವತ್ತು ಏನೋ ಹೊಸ ಆರ್ಟಿಸ್ಟ್ಗಾಗಲಿ ಒಂದು ಪ್ಲ್ಯಾಟ್ಫಾರ್ಮ್ ಸಿಗದೆ, ಮಾರ್ಕ್ ಶೀಟ್ ಫೈನಲ್ ಆಗದೆ ಫೇಲ್ ಆಗ್ತಿದ್ದೀವಿ. ಅದು ಆ ರೀತಿ ಆಗ್ತಿದೆ. ಹೋಪ್ ಇದಕ್ಕೆ ಆ ರೀತಿ ಆಗಲ್ಲ. ಆ್ಯಂಡ್ ನೀವು ಇಷ್ಟು ದಿನ ಏನು ಸಪೋರ್ಟ್ ಮಾಡಿದ್ದೀರಾ, ಇನ್ನು ಮುಂದೆನೂ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು. ಆ್ಯಕ್ಚುಲಿ ಸೀರಿಯಲ್ ಆದಮೇಲೆ ನಾನು ಫಸ್ಟ್ ಟೈಮ್ ಈ ಗ್ರ್ಯಾಂಜರಲ್ಲಿ, ಈ ಸ್ಕೇಲಲ್ಲಿ ನೋಡಿದ್ದು ಫಸ್ಟ್ ಟೈಮ್ ನನಗೆ ಕ್ಯಾಮ್ರಾ ಮತ್ತು ಇದೆಲ್ಲ ಪರಿಚಯ ಮಾಡಿಕೊಟ್ಟಿದ್ದು ಆಗ ಫಸ್ಟ್ ಟೈಮ್ ಪ್ರತೀತ್ ಸರ್. ನಾನು ಹೋದಾಗ ಓಕೆ, ಸೀರಿಯಲ್ ಆ್ಯಕ್ಟರ್ಗೆ ಇನ್ನೇನು ಮಾಡಿರ್ತಾರೆ, ಏನೋ ಸಣ್ಣದಾಗಿರುತ್ತೆ, 4 ಟೇಬಲ್ ಹೊಡೆಯೋದು, 4 ಚೇರ್ ಮುರಿದಾಕೋದು ಅನ್ನೋ ಥರ ಅಂದ್ಕೊಂಡು ಹೋಗಿದ್ದೆ. ಬಟ್ ಆ ಫಸ್ಟ್ ಶಾಟ್ ನೋಡಿದಾಗ ನನಗೆ ನನ್ನ ಮೇಲೆ ಲವ್ ಆಗೋಯ್ತು. ಏನು ಸಕ್ಕದಾಗಿದ್ದೀನಿ ಗುರು ಅನ್ನೋ ಥರ. ಸೊ ನನಗೆ ದ್ಯಾಟ್ ವಾಸ್ ಲೈಕ್ ದ್ಯಾಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆ ಒಂದು ಟೈಮಲ್ಲಿ ಅಷ್ಟೇ ಈಸಿ ಇರಲಿಲ್ಲ ಟು ಎಕ್ಸೆಪ್ಟ್ ಸೀರಿಯಲ್ ಆ್ಯಕ್ಟರ್ ಇನ್ ಟು ಅ ಬಿಗ್ ಸ್ಕೇಲ್ ಸಿನಿಮಾ. ಸೊ ನನಗೂ ಮೈಂಡಲ್ಲಿ ಆ ಥರ ಇರಲಿಲ್ಲ. ಬಟ್ ನಾನು ಹೇಳ್ದ ಹಾಗೆ ನಮ್ಮ ಡೈರೆಕ್ಟರ್ ಸರು ತುಂಬ ಹೋರಾಡಿದ್ದಾರೆ ನನ್ನ ಆ ಒಂದು ಪಾತ್ರಕ್ಕೆ. ಆ್ಯಂಡ್ ಹಿ ವಾಸ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಆ ಕಾನ್ಫಿಡೆನ್ಸ್ ನನ್ನಲ್ಲಿ ನಿಮಗೆ ಈಗ ಸ್ಕ್ರೀನಲ್ಲಿ ಕಾಣ್ತಿದೆ. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಹಿಸ್ ಎಫರ್ಟ್. ಆ್ಯಂಡ್ ನಾನು ಆಬ್ವಿಯಸ್ಲಿ ಸಣ್ಣ ಸ್ಕೇಲಲ್ಲಿ ಐ ಹ್ಯಾವ್ ಸೀನ್ ಆಲ್ ದ ವರ್ಕ್. ಬಟ್ ಯಶ್ ಅವರೆಲ್ಲ ಲೈಕ್ ಮುಂಚೆನೂ ಮಾಡಿದರು. ದೇ ಹ್ಯಾಡ್ ವರ್ಕ್ಡ್ ಇನ್ ಬಿಗ್ ಫಿಲ್ಮ್ಸ್. ಸೊ ಈವನ್ ಪ್ರತಿ ಆರ್ಟಿಸ್ಟ್ ಕೂಡ ದೇ ವರ್ ವೆರಿ ಕಂಫರ್ಟೇಬಲ್, ದೇ ವರ್ ವೆರಿ ವೆಲ್ಕಮಿಂಗ್. ಸೊ ಅದೊಂದಷ್ಟು ಹೆಲ್ಪ್ ಆಯಿತು. ಆ್ಯಂಡ್ ಎಂಡ್ ಆಫ್ ದ ಡೇ ಈ ಸಿನಿಮಾ ಆದಮೇಲೆ ಐ ಡಿಸೈಡೆಡ್ ನಾನು ಆದರೆ ಆ್ಯಕ್ಷನ್ ಹೀರೋನೇ ಆಗಬೇಕು ಅಂತ. ಸೊ ಅದಕ್ಕೋಸ್ಕರ ಇನ್ನು ಮುಂದೆನೂ ಐ ಆಮ್ ಲರ್ನಿಂಗ್ ಔಟ್ ನ್ಯೂ ಸ್ಕಿಲ್ಸ್. ಹಾಂ, ಹೌದು, ಇದೇ ಫಸ್ಟ್ ನಾನು ಆಗಿ ಮಾಡಿದ್ದು. ಹೌದು, ಅಂದರೆ ತುಂಬಾ ಇಟ್ ವಾಸ್ ನಾಟ್ ಎ ಈಸಿ ಜರ್ನಿ. ಬಟ್ ನಾನು ಪದೇ ಪ್ರತಿಯೊಬ್ಬರು ಏನಕ್ಕೆ ನಮ್ಮ ಡೈರೆಕ್ಟರ್ ಸರ್ ಹೆಸರು ಹೇಳ್ತಾ ಇದ್ದೀವಿ ಅಂದರೆ, ಅಷ್ಟೆಲ್ಲ ಸಮಸ್ಯೆ ಇದ್ರೂ ದ ವೇ ಹಿ ಬ್ರಾಟ್ ಇಟ್ ಟಿಲ್ ಹಿಯರ್. ಆ್ಯಂಡ್ ಇವತ್ತು ನಾವು ಪ್ರತಿಯೊಬ್ಬರು ಏನಕ್ಕೆ ನಿಂತಿದ್ದೀವಿ ಅಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್. ನಾನು ಹೇಳ್ದಾಗೆ ನನ್ನ ಲೈಫಲ್ಲಿ ದೊಡ್ಡ ಆ್ಯಕ್ಷನ್ಸ್ ನಾನು ನೋಡಿದ್ದು ಇದರಲ್ಲೇ. ಸೊ ಆ ದೊಡ್ಡ ಆ್ಯಕ್ಷನ್ಸ್ ಎಲ್ಲ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಈ ಸಿನಿಮಾದಲ್ಲಿ ನಿಮಗೆ ಸಾಂಗ್ಸ್ ಮತ್ತು ಫೈಟ್ಸ್ಗೆ ತುಂಬ ಪ್ರಾಮಿನೆನ್ಸ್ ಇದೆ. ಆ್ಯಂಡ್ ಅದು ಒಂದು ಲೈಕ್ ಒಳ್ಳೆ ಸ್ಟ್ಯಾಂಡರ್ಡಲ್ಲಿ ಕಾಣುತ್ತೆ. ಅದು ಅಲ್ಲದೆ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಅ ಯುನೀಕ್ ಸ್ಟೋರಿ. ಆ್ಯಂಡ್ ಪ್ರತಿ ಕ್ಯಾರೆಕ್ಟರ್ಗೂ ಕ್ಯಾರೆಕ್ಟರೈಸೇಷನ್ ಇದೆ. ಆ್ಯಂಡ್ ಪ್ರತಿಯೊಂದರಲ್ಲೂ ನಿಮಗೆ ಆ ಪರ್ಫಾರ್ಮೆನ್ಸ್ ಕಾಣುತ್ತೆ. ಹೇಳಿದ ಹಾಗೆ ಯಶ್ ಅವ್ರದ್ದು ಅದೊಂದು ಏನು ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡಿದ್ದಾರೆ, ಅದರಲ್ಲಿ ನಿಮಗೆ ತುಂಬ ಗ್ರಾಫ್ಸ್ ಇದೆ. ಈವನ್ ಇವ್ರದ್ದು ಏನಿದೆ. ಸೊ ಪ್ರತಿ ಕ್ಯಾರೆಕ್ಟರ್ ಹ್ಯಾಸ್ ದ್ಯಾಟ್ ಸ್ಟೋರಿ ಲೈನ್. ಆ್ಯಂಡ್ ಅದೆಲ್ಲ ಕ್ಲಬ್ ಮಾಡಿ ಇಟ್ ಮೇಕ್ಸ್ ಅ ಗುಡ್ ಫಿಲ್ಮ್, ಐ ಫೀಲ್. ಹೌದು. ಸೊ ನಾವು ಶೂಟ್ ಮಾಡಿದ ಅಟ್ಮಾಸ್ಫಿಯರ್ ಆಗಲಿ ಆ್ಯಂಡ್ ನಾವು ಟಾರ್ಗೆಟ್ ಮಾಡ್ತಿರೋ ಆಡಿಯನ್ಸ್ಗೆ ತುಂಬ ಸೂಟ್ ಆಗೋ ಅಂಥದ್ದು ಎಲ್ಲ ಸಾಂಗ್ಸ್ನ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಲೈಕ್ ಗೋಯಿಂಗ್ ಬ್ಯಾಕ್ ಇನ್ ಟೈಮ್.